ಪೊಲೀಸರು ಮತ್ತು ಸಾರ್ವಜನಿಕರ ಗಲಾಟೆ ಈಗಿಂದಲ್ಲ, ಇದು ತುಂಬಾ ಹಳೆಯ ಕಾಲದಿಂದನೂ ನಡೆದು ಬರ್ತಾ ಇದೆ. ಅದರಲ್ಲೂ ಟ್ರಾಫಿಕ್ ಪೊಲೀಸರ ಕೈಗೆ ವಾಹನ ಸವಾರರು ಸಿಕ್ಕರೆ ಅವ್ರ ಗತಿ ಅಷ್ಟೇ. ಆದ್ರೆ ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ. ಇಲ್ಲಿ ಬೈಕ್ ಸವಾರ ಮಿರರ್ ಇಲ್ಲದೆ ವಾಹನವನ್ನ ಓಡಿಸ್ತಾ ಇದ್ದ. ಅದನ್ನ ತಡೆದ ಪೊಲೀಸರು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಬೈಕ್ ಸವಾರ ಕೂಡ ಡಾಕ್ಯುಮೆಂಟ್ ಕೊಡಬೇಕಾಗಿತ್ತು, ಆದ್ರೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ. ಮಿರರ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಏನ್ ಮಾಡ್ತಾರೆ, ಅವನ ವಿರುದ್ಧ ಫೈನ್ ಅನ್ನ ಹಾಕ್ತಾರೆ. ಸೊ ಈತ ಫೈನ್ ಕಟ್ಟೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ನಾನು ಕೋರ್ಟ್ ಅಲ್ಲಿ ಕಟ್ಕೊಂತೀನಿ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ಸ್ಪಾಟ್ ಅಲ್ಲಿನೇ ಸ್ಪಾಟ್ ಫೈನ್ ಕಟ್ಟುವಂತೆ ದುಂಬಾಲ್ ಬೀಳ್ತಾರೆ. ಆದ್ರೆ ಇವನೇನ್ ಮಾಡ್ತಾನೆ, ನಾ ಸ್ಥಳದಲ್ಲಿ ಫೈನ್ ಕಟ್ಟಕ್ಕಾಗಲ್ಲ, ಕೋರ್ಟಲ್ಲೇ ಕಟ್ತೀನಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಪೊಲೀಸರಿಗೆ ವಾದ ಮಾಡ್ತಾನೆ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲವೇನೋ. ಆದ್ರೆ ಮಧ್ಯೆ ಬೈಕನ್ನ ನಿಲ್ಲಿಸಿ, ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಬೇರೆಯವರ ಟ್ರಾಫಿಕ್ ಜಾಮ್ ಮಾಡಿ ಪೊಲೀಸರ ಕರ್ತವ್ಯಕ್ಕೂ ಅಡ್ಡಪಡಿಸ್ತಾನೆ. ಅಂದಂಗೆ ಈ ರೀತಿ ಘಟನೆಗೆ ಕಾರಣವಾಗಿರೋ ವ್ಯಕ್ತಿ ಹರ್ಷ. ಈತ BMTCಯಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಾನೆ. ಬೆಂಗಳೂರಿಂದ ಅರಸೀಕೆರೆಗೆ ಇವನು ಹೋಗ್ತಾ ಇದ್ದ. ಅಜ್ಜಿಯ ತಿಥಿ ಕಾರ್ಯಕ್ರಮ ಅಂತ ಇತ್ತು, ಅದಕ್ಕೆ ಹೋಗ್ತಾ ಇದ್ದ. ರಸ್ತೆ ಮಧ್ಯೆ ಪೊಲೀಸರು ತಡೆದಿದ್ರು. ಆದರೆ ಫೈನ್ ಕಟ್ಟಕ್ಕಾಗದೆ ಇವತ್ತು ಪೊಲೀಸರು ಮತ್ತು ಅವನ ವಿರುದ್ಧ ಒಂದು ರೀತಿಯ ವಾಗ್ವಾದ ನಡೆದು ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡಿದ್ದಾನೆ. ಒಂದು ಇಡೀ ರಸ್ತೆಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಅಲ್ಲಿ ಜನ ಸೇರುವಂತೆನೂ ಮಾಡಿದ್ದಾನೆ, ಜೊತೆಗೆ ಟ್ರಾಫಿಕ್ ಕೂಡ ಜಾಮ್ ಆಗಿದೆ. ಇದರಿಂದ ಪೊಲೀಸರಿಗೂ ಕಿರಿಕಿರಿ ಉಂಟಾಗಿ ಕೊನೆಗೆ ಜಯನಗರ ಪೊಲೀಸರು ಬಂದು ಇವನ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರನ ದಾಖಲಿಸ್ಕೊಂಡು ಜಯನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಬಿಟ್ಟು ಕಳಿಸಿದ್ದಾರೆ. ಇಲ್ಲಿ ಈ ಘಟನೆಯನ್ನು ನೋಡ್ತಾ ಇದ್ರೆ ಇದೆಲ್ಲ ಇವನಿಗೆ ಬೇಕಾಗಿತ್ತಾ ಅಂತ ಅನಿಸ್ತೇ ಇರಲಾರದು. ಜೊತೆಗೆ ಪೊಲೀಸರು ಕೂಡ ಕೋರ್ಟಲ್ಲಿ ಕಟ್ತಾನೆ ಫೈನ್ ಅಂದ ತಕ್ಷಣ ಬಿಟ್ಟು ಕಳಿಸ್ಬೇಕಾಗಿತ್ತು. ಯಾಕೆ ಇದಿಗೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಈ ಘಟನೆಯಿಂದ ಇಬ್ಬರ ಸಮಯ ಕೂಡ ವ್ಯರ್ಥ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ. ಇದೇ ರೀತಿ ಲೇಟೆಸ್ಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಬಿಗ್ ಟಿವಿ ಕರ್ನಾಟಕ. ಏನಪ್ಪ ಅದು ಸಮಸ್ಯೆ ಏನಿಲ್ಲ, ಸೀಸ್ ಮಾಡಿದ್ದಾರೆ. ಹೆಂಗ್ ಸೀಸ್ ಮಾಡ್ತಿದ್ದಾರೆ? ಡಾಕ್ಯುಮೆಂಟ್ಸ್ DL ಪ್ರತಿಯೊಂದು ಕರೆಕ್ಟ್ ಇದೆ, ಇನ್ಸೂರೆನ್ಸ್ ಫುಲ್ ಕ್ಲಿಯರಿಟಿ ಇದೆ, 2 ಮಿರರ್ ಇಲ್ಲ, ಫೈನ್ ಹಾಕ್ತಿದ್ರು. ಸರ್ ಹಾಕಿ ನಾನು ಇದು ಕಟ್ತೀನಿ ಅಂತ ಹೇಳಿದ್ರೆ ಇಲ್ಲ, ಇವ್ರು ಇವಾಗಲೇ ಹಾಕ್ಬೇಕಂತ ಇದು ಮಾಡ್ತೀನಿ ಅಂತೇಳಿ ಇದು ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ಅದೆಂತ ಸೀಸ್ ಮಾಡ್ತಾರೆ? ನೋಡಿ ನಾನು ಕೋರ್ಟಲ್ಲಿ ಕಟ್ಕೊಳ್ತೀನಿ ಅಂದ್ರೆ ಇಲ್ಲ, ಇವ್ರಿಗೆ ಸೀಸ್ ಮಾಡ್ಬೇಕಂತೆ. ಅದೆಂಗ್ ಮಾಡ್ಕೊಳ್ತಾರೆ? ಅದನ್ನೇ ನಾನು ಹೇಳ್ತಿರೋದು. ನೋಟಿಸ್ 500 ರೂಪಾಯಿ 50,000 ಆಗಲಿ, ನಾನು ಕಟ್ತೀನಿ. ಈಗ ಅದು ಹೆಂಗ್ ಸೀಸ್ ಮಾಡ್ತಾರೆ? ಮಾಡಲಿ. ಅದು ಸೀಸ್ ಮಾಡಿದ್ರೆ ದೇವರೇ, ನಾನಂತೂ ಸೂಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಅದಕ್ಕೆ ಇವರೇ ಹೊಣೆ. ತೋರಿಸ್ಬಿಡಿ, ಎಲ್ಲರೂ ಇವರೇ ಹೊಣೆ. ಅದು ಹೆಂಗೆ ಲಕ್ಷಾಂತರ ರೂಪಾಯಿ ಬೈಕ್ ಕೊಟ್ಟು ಇವ್ರಿಗೆ ಅದು ಹೆಂಗೆ ತಗೊಂಡೋಗ್ಕೊಳ್ಳೋದು? ಅಲ್ಲಲ್ಲ ಹೇಳಿ ಸಮಸ್ಯೆ ಬಿಲ್ ಕಟ್ತಾ ಇಲ್ಲ, ನೋಡಿ ನಾನು ಕಟ್ಟೋದಿಲ್ಲ, ಯಾಕೆ ಕಟ್ಟಿಲ್ಲ ಅಂತ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನು ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.